ನೀವು ಕೇಳುವಂಥ ಒಂದು ಪ್ರಶ್ನೆ, ಮೊಬೈಲ್ ಇಲ್ಲದೆ ನಾವು ಜೀವನ ಮಾಡಲಿಕ್ಕಾಗುತ್ತೆ ಈ ಕಾಲದಲ್ಲಿ? ಖಂಡಿತವಾಗ್ಲೂ ಇಲ್ಲ. ಇವಾಗ AI ಜನರೇಷನ್, AI ಇಲ್ದಲೆ ಇವಾಗ ಜನರು ಯಾರೂ ಕೂಡ ಜೀವನ ಮಾಡ್ತಿಲ್ಲ. ನಾನು ರೀಸೆಂಟಾಗಿ ಒಂದು ರೀಲ್ ನೋಡಿದೆ, ಇನ್ಸ್ಟಾಗ್ರಾಮಲ್ಲೇ ನಾನು ನಂಬ್ತೇನೆ. ಗಂಡ ಹೆಂಡ್ತಿ ಹೆಂಡ್ತಿ ಗಂಡ ಆಲ್ ರೂಮಲ್ಲಿ ಕೂತ್ಕೊಂಡಿದ್ದಾರೆ, ಹೆಂಡ್ತಿ ಬೆಳಗಿನ ಜಾವ ಎದ್ದು ಬರ್ತಾ ಇದ್ದಾರೆ. ಗಂಡನ ನೋಡಿದ ಕೂಡಲೇ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸಡನ್ ಆಗಿ ಹೆಂಡ್ತಿ AI ಹತ್ರ ಕೇಳ್ತಾರೆ, ನಾನು ಇವಾಗ ನನ್ನ ಗಂಡನ ನೋಡಿದೆ, ಏನು ಹೇಳಬೇಕು? ಹೆಂಡ್ತಿ ಆವಾಗ AI ಹೇಳ್ತಾ ಇದೆ, ಆಸ್ಕ್ ಹಿಮ್ ಹೌ ಆರ್ ಯು, ಹೌ ವಾಸ್ ದ ನೈಟ್. ಅವಾಗ ಈ ಪ್ರಶ್ನೆಯನ್ನ AI ಜನರೇಟ್ ಮಾಡಿರುವಂಥ ಪ್ರಶ್ನೆಯನ್ನ ಹೆಂಡ್ತಿ ಕೇಳಬೇಕಾದ್ರೆ ಗಂಡ ಕೇಳಿ ಅವನಿಗೇನು ಉತ್ತರ ಕೊಡಬೇಕು ಗೊತ್ತಿಲ್ಲ. AI ಹತ್ರ ಮಾತ್ರ ಕೇಳ್ತಾ ಇದ್ದಾನೆ, ಏನಕ್ಕೆ ಇದು ಉತ್ತರ ಕೊಡಬೇಕು ಅಂತ. ಮೀನ್ ಟು ಸೇ, ಎನಿಥಿಂಗ್ ಓವರ್ ಡಿಪೆಂಡೆಂಟ್ ಈಸ್ ಸಮಥಿಂಗ್ ಬ್ಯಾಡ್. ದೇವರು ನಮಗೆ ಮೆದುಳು ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸೋಣ. ಜಾಸ್ತಿ ಯಾವುದೇ ವಸ್ತು ಜಾಸ್ತಿಯಾಗಿ ನಾವು ಉಪಯೋಗಿಸ್ಬೇಕಾದ್ರೆ ದುರ್ಬಳಕೆನೇ ಆಗುತ್ತೆ. ಸೊ ಇಲ್ಲಿ ಮೊಬೈಲ್ ಇಲ್ದಲೇ ನಾವು ಜೀವನ ಮಾಡೋಕ್ಕಾಗಲ್ಲ. ಆದರೆ ನಾವು ಎಷ್ಟಾಗಿ ಅದನ್ನು ಯೂಸ್ ಮಾಡಬೇಕು ಎನ್ನುವಂಥ ಒಂದು ತಿಳುವಳಿಕೆ ನಮಗೆ ಇರಬೇಕು. ಇವಾಗ ನೋಡಿ, ಟೆಕ್ನಾಲಜಿ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಮೊಬೈಲಲ್ಲಿಯೇ ಸ್ಟಾಪ್ ವಾಚ್ ಅನ್ನುವಂಥದ್ದಿದೆ. ನಮ್ಮ ಒಂದು ಮೊಬೈಲ್ ಸೆಟ್ಟಿಂಗಲ್ಲಿ ಏನಂತ ಹೇಳಿದ್ರೆ, ಒಂದು ಸಮಯದವರೆಗೂ ನಾವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಬೋದು. ನಾವು ಆ ಸೆಟ್ಟಿಂಗ್ಸಲ್ಲಿ ಇಷ್ಟು ಸಮಯ ಮಾತ್ರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು ಅಂತ ಹೇಳಬೇಕಾದ್ರೆ, ಅಂತ ಸೆಟ್ಟಿಂಗ್ ಮಾಡಬೇಕಾದ್ರೆ ಅಷ್ಟು ಸಮಯ ಮಾತ್ರ ನಾವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಲಿಕ್ಕಾಗುತ್ತೆ. ಅದಾದ್ಮೇಲೆ ಸಡನ್ನಾಗಿ ಅದೇನು ಮಾಡುತ್ತೆ, ಮೊಬೈಲೇ ನಮ್ಮನ್ನು ಆ ಸೈಟ್ಸ್ಗಳ ಒಳಗಡೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಪ್ಲಿಕೇಶನ್ಸ್ ಒಳಗಡೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇಂಥ ಟೆಕ್ನಾಲಜಿ ಕೂಡ ಇದೆ. ನಾನು ಹೇಳುವಂಥದ್ದು, ಮೊಬೈಲ್ ಯೂಸ್ ಮಾಡುವಂಥದ್ದು ತುಂಬ ಒಳ್ಳೆಯದು ನಮ್ಮ ಒಂದು ಬೆಳವಣಿಗೆಗೋಸ್ಕರ. ಇವಾಗ ಟಿಕ್ಟಾಕ್ ತುಂಬ ಫೇಮಸ್ ಆಯಿತು. ಟ್ರಂಪ್ ಅವರು ಅದನ್ನು ಬ್ಯಾನ್ ಮಾಡಿದ್ರು. ಇವನ್ ಇಂಡಿಯಾ ಕೂಡ ಟಿಕ್ಟಾಕನ್ನು ಬ್ಯಾನ್ ಮಾಡಿದ್ರು ಕೆಲವೊಂದು ಕಾರಣಗಳಿಂದ, ಚೈನಾ ಪ್ರಾಡಕ್ಟ್ ಎಂಬುದಾಗಿ. ಆದರೆ ಚೈನಾ ಈ ಒಂದು ಟಿಕ್ಟಾಕನ್ನು ತುಂಬ ಉಪಯುಕ್ತವಾಗಿ ಯೂಸ್ ಮಾಡ್ತಾ ಇದೆ, ಬುದ್ಧಿವಂತಿಕೆಯಿಂದ ಯೂಸ್ ಮಾಡ್ತಾರೆ. ಟಿಕ್ಟಾಕಲ್ಲಿ ಚೈನಾದಲ್ಲಿ ಪ್ರೊಡ್ಯೂಸ್ ಮಾಡುವಂಥ ಎಲ್ಲ ಒಂದು ಪ್ರಾಡಕ್ಟ್ಸ್ ಬಂದು ಮ್ಯಾಥ್ಸ್, ಇಲ್ಲಾಂದರೆ ಸೈನ್ಸ್, ಇಲ್ಲಾಂದರೆ ಸೋಷಿಯಲ್ ಸ್ಟಡೀಸ್, ಅಂದರೆ ಮಕ್ಕಳಿಗೆ ಉಪಯೋಗವಾಗುವಂಥ ರೀಲ್ಸ್ಗಳನ್ನು ಮಾತ್ರ ಟಿಕ್ಟಾಕ್ ಅಪ್ಲಿಕೇಶನ್ಸ್ಗಳಾಗ್ತಾ ಇದೆ. ಅದೇ ನಮ್ಮ ಒಂದು ಟಿಕ್ಟಾಕ್ನ ತೆಗಿ ನೋಡ್ರಿ, ಅಮೇರಿಕಾ ಟಿಕ್ಟಾಕ್ ತೆಗೆದು ನೋಡ್ರಿ, ಫುಲ್ ಆಫ್ ಲಸ್ಟ್, ಫುಲ್ ಆಫ್ ಬಾಡಿ ಶೇಮಿಂಗ್. ನಮ್ಮ ಒಂದು ಬ್ಯೂಟಿಯನ್ನು ತೋರಿಸ್ತಾ ಇದ್ದೇವೆ, ನಮ್ಮ ಬಾಡಿಯನ್ನು ತೋರಿಸ್ತಾ ಇದ್ದೇವೆ. ಅದನ್ನು ನೋಡುವಂಥವ್ರು ಏನಾಗ್ತಿದೆ, ವಿ ಆರ್ ಅಡಾಪ್ಟೆಡ್ ಟು ಆ್ಯಂಡ್ ಅಡಿಕ್ಟೆಡ್ ಟು ಲಸ್ಟ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೋರ್ನೋಗ್ರಫಿ, ಸಿಂಪಲ್ ಆಗಿ. ಆದರೆ ಚೈನಾದವ್ರು ಏನು ಮಾಡ್ತಾ ಇದ್ದಾರೆ, ಬಿಟ್ಟಂತ ಲೋಕಕ್ಕೆ ಪರಿಚಯ ಮಾಡಿದಂಥ ಅವ್ರು ಏನು ಮಾಡ್ತಿದ್ದಾರೆ, ಅದರಿಂದ ಯೋಗ್ಯವಾಗಿ ಯೂಸ್ ಮಾಡ್ತಿದ್ದಾರೆ. ನನ್ನ ಒಂದು ವೈಯಕ್ತಿಕವಾಗಿದ್ದಂಥ ಅನುಭವ ಹೇಳ್ತೇನೆ. ನೀವು ಕೇಳಿದಂಥ ಪ್ರಶ್ನೆ, ಮೊಬೈಲ್ ಯೂಸ್ ಮಾಡ್ದಲ್ಲಿ ಇಲ್ಲ, ನನಗೂ ಕೂಡ ಮೊಬೈಲ್ ಇಲ್ದಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನನಗೆ ನನ್ನ ತಾಯಿ ನಂಬರೇ ಗೊತ್ತಿಲ್ಲ. ಮೊಬೈಲ್ ಕಳೆದೋಯ್ತು ಅಂತ ಹೇಳಿದ್ರೆ ನನ್ನ ತಾಯಿ ಕಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಸ್, ಮೊಬೈಲ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಆದರೆ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಯಾಕೆ ಯವನಸ್ಥರು ಒತ್ತಡಕ್ಕೆ ಗುರಿ ಆಗ್ತಿದ್ದಾರೆ, ಇದನ್ನು ನಾನು ಮೊದಲನೇ ಸೆಗ್ಮೆಂಟಲ್ಲಿ ಕೂಡ ನಾನು ಹೇಳಿದೆ. ಮೊಬೈಲ್, ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಎವ್ರಿ ಯೂತ್ ಆರ್ ದ ಜೆನ್ಸಿ ಈಸ್ ಕಾಂಪಿಟೇಟಿವ್ನೆಸ್, ಕಂಪ್ಯಾರಿಸನ್. ಕಂಪೇರ್ ಮಾಡ್ಕೊಳ್ತೀವಿ, ಅಲ್ಲಿರುವಂಥವ್ರನ್ನ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ತೀವಿ. ಆ ಕಂಪ್ಯಾರಿಸನ್ ಕಾಂಪಿಟೇಟಿವ್ನೆಸ್ಗೆ ಗುರಿ ಮಾಡುತ್ತೆ. ಆ ಕಾಂಪಿಟೇಟಿವ್ನೆಸ್, ಆ ಒಂದು ಸ್ಕಿಲ್ ಅಥವಾ ಟ್ಯಾಲೆಂಟ್ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಅನ್ಕೊಳ್ತೇವೆ ದಟ್ ವಿ ಆರ್ ಔಟ್ ಆಫ್ ದ ಮಾರ್ಕೆಟ್, ನನಗೇನು ಬೆಲೆ ಇಲ್ಲ. ದಟ್ ಈಸ್ ಫಾಲ್ಸ್. ಎಲ್ಲರಿಗೂ ಕೂಡ ನಮ್ಮದೇ ಆದಂಥ ಒಂದು ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ. ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡ್ಕೋಬೋದು. ಸೋಷಿಯಲ್ ಮೀಡಿಯಾ ಈಸ್ ಎ ಸೆಲ್ಫ್ ಪ್ರಮೋಷನ್. ನಮ್ಮ ಒಂದು ತಲಾಂತ್ಗಳನ್ನು ನಾವು ವಿವಿಧ ರೀತಿಗಳಲ್ಲಿ ತೋರಿಸ್ಕೋಬೋದು. ಅದೇ ಸೋಷಿಯಲ್ ಮೀಡಿಯಾ, ಅದೇ ಮೊಬೈಲ್ನಿಂದ ನಾವು ಕಲೀಲೂ ಕೂಡಬಹುದು. ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಪ್ರಭಾಕರ್ ದೇಸಾಯಿ ಎಂಬುದಾಗಿ. ಈಸ್ ಎ ನ್ಯೂಟ್ರಿಷನಿಸ್ಟ್. ಈ ಗಿವ್ಸ್ ಅಡ್ವೈಸಸ್ ಟು ಆಲ್ ದ ಸೆಲೆಬ್ರಿಟೀಸ್ ಇನ್ ಇಂಡಿಯಾ. ಯಾವ ಒಂದು ಆಹಾರವನ್ನು ತಿನ್ನಬೇಕು, ಯಾವ ಒಂದು ಆಹಾರ ತಿನ್ನಬಾರ್ದು, ನಾವು ತೆಗೆದುಕೊಳ್ಳುವಂಥ ಆಹಾರದಲ್ಲಿ ಕೂಡ ನಮ್ಮ ಒಂದು ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ತುಂಬ ಸೂಕ್ಷ್ಮವಾಗಿರುತ್ತೆ. ಅವರು ಅದನ್ನು ಕಲಿಸ್ತಾರೆ. ನಾನು ಇನ್ನೊಬ್ಬ ತುಂಬ ಆಸೆಪಟ್ಟು ನೋಡುವಂಥ ಒಂದು ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿದ್ರೆ, ಜೇಸನ್ ಸೋಬೆಲ್ ಎಂಬುದಾಗಿ, ಯಹೂದಿ ಒಬ್ಬ ವ್ಯಕ್ತಿ. ಅವರು ಯಹೂದ್ಯ ಧರ್ಮ ವಿಚಾರಗಳ ಬಗ್ಗೆ ತುಂಬ ನನಗೆ ಯಹೂದ ಧರ್ಮದ ವಿಚಾರವಾಗಿ ತಿಳ್ಕೊಳ್ಳಿಕ್ಕೆ ತುಂಬ ಆಸೆ. ಅವರ ಒಂದು ಯಾವಾಗ ಆಗ್ತಾರೋ ರೀಲ್ಸ್ನ ಅವರನ್ನು ನಾನು ನೋಡ್ತೇನೆ. ಯೂಟ್ಯೂಬಲ್ಲಿ ಕೆಲ ಚಾನಲ್ಸ್ಗಳನ್ನು ನಾನು ಫಾಲೋ ಮಾಡ್ತೇನೆ. ಅಲ್ಲಿ ಹೌಸ್ ಕನ್ಸ್ಟ್ರಕ್ಷನ್ ಕಟ್ಟುವಂಥದ್ದು ಹೇಗೆ, ಅದರಲ್ಲಿ ತುಂಬ ಕಲಿಬೋದು. ನಾನು ಇಂಜಿನಿಯರಿಂಗ್ ಮಾಡಿದ್ರೇ
ನನಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಅದು ಹಳೆ ಕಾಲದ ಮಾತು. ಇವಾಗ ನಾವು ಯಾವ್ದು ನಮಗೆ ಆಸೆನೋ ಅದನ್ನ ನೋಡ್ತಾ ಕೂಡ ನಾವು ಕೆಲವು ವಿಚಾರಗಳನ್ನ ಕಲ್ತ್ಕೊಳ್ಬೋದು, ತಿಳ್ಕೊಳ್ಬೋದು. ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ನಾಲೆಡ್ಜ್ ಈಸ್ ವಿಸ್ಡಮ್, ನಾಲೆಡ್ಜ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ನಾವು ಒಳ್ಳೆಯದನ್ನ ನಾವು ನೋಡೋಣ. ನಾವು ಕಾಂಪಿಟೇಟಿವ್ನೆಸ್ಸಿಗೋಸ್ಕರವಾಗಿ ಅಲ್ಲ, ಒಂದು ಕಮ್ಯುನಿಟಿ ಬಿಲ್ಡಿಂಗ್ಗೋಸ್ಕರವಾಗಿ ನಾವು ಸೋಷಿಯಲ್ ಮೀಡಿಯಾವನ್ನ ನೋಡೋಣ ಮೊಬೈಲ್.